ನಮಸ್ಕಾರ ಎಲ್ಲ ನನ್ನ ರೈತ ದೇವರುಗಳಿಗೆ. ನಾನು ನಿಮ್ಮ PK ದೇವಗೊಂಡು ಮುಡ್ಬೋಳು. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಯರಗಟ್ಟಿಯಲ್ಲೇ ಒಂದು ವಿಶೇಷ ಜಾನುವಾರುಗಳ ಸಂತೆ ಆತಂತ ಆಲ್ರೆಡಿ 2-3 ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಇದು ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ಮತ್ತೊಬ್ಬ ಎತ್ತಿನ ಬಂಡಿ ವ್ಯಾಪಾರಿಗನ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಅಂದರೆ ಮೊದಲಿಗೆ ಒಬ್ಬ ವ್ಯಾಪಾರಿಗನ ಬಗ್ಗೆ ಮಾಹಿತಿ ನೀಡಿ ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಇನ್ನೂ ಯಾರ್ಯಾರು ಆ ವಿಡಿಯೋ ನೋಡಲಿಲ್ಲ ಆ ವಿಡಿಯೋ ಸಮೇತ ನೋಡಿ. ಈ ವ್ಯಾಪಾರಿಗರು ಊರು ಅಡ್ರೆಸ್, ಇವರು ಯಾವ ಥರ ಬಂಡಿ ಮಾರಾಟ ಮಾಡ್ತಾರೆ, ಅಂದರೆ ಎಷ್ಟು ಫೂಟುಗಳಿಂದ ಎಷ್ಟು ಫೂಟ್ ಬಂಡಿ ಮಾರಾಟ ಮಾಡ್ತಾರೆ ಅಂತ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ಅದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ PK ದೇವಗೊಂಡು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದಾರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನೋಂಥ ಬನ್ನಿ. ಇದು ಯಾಕಂದ್ರೆ ಬಂಡಿ ವ್ಯಾಪಾರ ಮಾಡುವ ವ್ಯಾಪಾರಿಗರನ್ನೇ ಮಾತಾಡಿಸೋಣ, ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ. ಅಂದ್ರೆ ಯಾವ ರೀತಿ ವ್ಯಾಪಾರ ಮಾಡ್ತಾರೆ, ಒಬ್ಬ ರೈತರಿಗೆ ಯಾವ ರೀತಿ ಅವರ ಊರ್ತನ ತಲುಪಿಸ್ತಾರಂತ ಸಂಪೂರ್ಣ ಮಾಹಿತಿ ನೀಡುತ್ತೇವೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋಲಿ ಸ್ಕಿಪ್ ಮಾಡಬೇಡ್ರಿ. ಒಂದು 5-6 ನಿಮಿಷ ವಿಡಿಯೋ ಎಲ್ಲ ಕ್ಲೀನಾಗಿ ನೀಟಾಗಿ ಹೇಳಲಾಗಿದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಹೇಶ್ ಪರಶುರಾಮ್ ಕೆರೋರ್ ಅಂತ. ಯಾವರು? ಶಂಕೇಶ್ವರ, ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕು ಶಂಕೇಶ್ವರ. ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕು ಶಂಕೇಶ್ವರ. ಅಣ್ಣ ನಿನ್ನೆ ತಾನೇ ನಿಮ್ಮ ಬೆಲೆ ಸಂತೆ ನಡೀತಲ್ಲ? ಹ್ಞೂ ಆಗೈತ್ರಿ. ಶುಕ್ರವಾರ ಆಕೈತೆ ನಮ್ಮಲ್ಲೇ. ಶುಕ್ರವಾರ ಆಗ್ತೈತಲ್ಲ. ಅಂದ್ರೆ ನೀವು ಎತ್ತಿನ ಬಂಡಿ ವ್ಯಾಪಾರ ಮಾಡ್ತೀರಾ? ಹಾಂ, ಮೊದಲಿಂದನೇ ಇದನ್ನ ಮಾಡ್ತೇನೆ ರೀ. ಎಷ್ಟು ವರ್ಷಗಳಿಂದ ಮಾಡ್ತಾರೆ? ಸುಮಾರು ಏನೂ ಇಲ್ಲ ಅಂದ್ರೆ ಒಂದು 18-20 ವರ್ಷದಿಂದ ಇದನ್ನ ಮಾಡ್ತೇನೆ. ಅಣ್ಣ ನಿಮ್ಲಿಂದ ಬಂಡಿ ವ್ಯಾಪಾರ ಮಾಡೋದಕ್ಕಂದ್ರೆ ನಿಮ್ಮ ಅಪ್ಪರಿಂದ ಬಂದ? ಇಲ್ಲ, ನನ್ನಿಂದನೇ ನಾನು ಬೇರೆದವ್ರ ಕಡೆ ಕೆಲಸಕ್ಕೆ ಹೋಗಿ ಕಿಶಂದ ನಾನು ಕಲ್ತಿದ್ದು ಉಪಯೋಗ. ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಎಲ್ಲ ತಿಳ್ಕೊಂಡು ಕೇಸಿ ವ್ಯಾಪಾರ ಮಾಡಕತ್ತೀರಲ್ಲ? ಅಂದ್ರೆ ನಿಮ್ಮ ಬೆಲೆ ಎಷ್ಟು ಫೂಟ್ಗಳಿಂದ ಎಷ್ಟು ಫೂಟ್ ತನ ಸೈಜಿಂದ ಸಿಗುತ್ತೆ? ನಮ್ಮಲ್ಲಿ 2.5 ಫೂಟ್ದಿಂದ ಹಿಡ್ಕೊಂಡು 9 ಫೂಟ್ ತನಕ ಮಾಡ್ತೀವಿ ನಾವು. 2.5 ಫೂಟ್ ಹಿಡ್ಕೊಂಡು 9 ಫೂಟ್ ತನ ಬಂಡೆಗಳು ಸಿಗ್ತಾವಲ್ಲ? 2.5 ಫೂಟ್ ಬಂಡಿಗೆ ಎಷ್ಟು ಬಿಡ್ಬೋದಣ್ಣ ಬೆಲೆ? 12,500 ರೂಪಾಯಿ ಹೇಳ್ತೇವ್ರಿ. ಹೇಳ್ರಿ. ಈಗ ಹೇಳ್ತಾರ್ರಿ, ಇಲ್ಲ ನಮ್ಮ ಅಜ್ಜನಿಂದ ನಾವು ಕಲ್ತೇವಿ, ನಮ್ಮ ಅಪ್ಪರಿಂದ ಕಲ್ತೇವಿ. ಈಗ ನನಗೂ ಹೇಳ್ಬೋದಾಗಿತ್ತು ನಾನು. ಹೌದ್ರಿ. ಆದ್ರೆ ನಾವು ಸುಳ್ಳು ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಚಕಡಿ ಅಲ್ಲಿ ರೈತರು ಬಂದು ನೋಡಿರ್ತಾರ, ಮತ್ತೆ ಅಲ್ಲಿ ಜನಕ್ಕೂ ಒತ್ತದ ಮಾತೈತೆ. ಮತ್ತೊಂದು ನನ್ನ ಸ್ವಂತ ಪ್ರಾಜೆಕ್ಟ್, ನಾನು ಸ್ವಂತ ಟೈರ್ ಹಾಕ್ತೇನೆ. ನೀವೇ ಸ್ವಂತ? ನಾನು ಸ್ವಂತ ಟೈರ್ ಹಾಕ್ತೇನೆ, ಸ್ವಂತ ಪ್ರಾಜೆಕ್ಟ್, ಸ್ವಂತ ಏನೂ ಆದ್ರೆ ಭೀ ನಾವು ಸ್ವಂತ ಮಾಡಿಕೊಡುವಷ್ಟು ನಮ್ಮಲ್ಲಿ ಕೆಪಾಸಿಟಿ ಇದೆ. ಇನ್ನೊಬ್ರ ಗತ್ತೆ ನಾವು ಬೇರೆ ಕಡೆಯಿಂದ ತಂದು ಮಾರೋ ಅವಶ್ಯಕತೆ ನಮಗಿಲ್ಲ. ಹೌದಲ್ರಿ? ನಂದೇ ಸ್ವಂತ FMC ದನಗಳ ಮಾರ್ಕೆಟ್ ಇದೆಯಲ್ಲ, ಅದ್ರ ಮಗ್ಗಲಾಗೇನೆ ನಂದು ವರ್ಕ್ಶಾಪ್, ಕರ್ನಾಟಕ ವೆಲ್ಡಿಂಗ್ ವರ್ಕ್ಶಾಪ್ ಅಂತ. ಕರ್ನಾಟಕ ವೆಲ್ಡಿಂಗ್ ವರ್ಕ್ಶಾಪ್ ಶಂಕೇಶ್ವರ, ಅದ್ರ ಮಗ್ಗಲಾಗೇನೆ ನಂದು ಇರೋದು. ಅಂದ್ರೆ ನಿಮ್ಮ ಊರವರಲ್ಲಿ ಹೇಳಿದ್ರಿ ಬೇರೆ ದೇಶ ಸತಿಗೆ ಅವ್ರು ಬಂಡಿ ಮಾರಿ ಅಂತ ಹೇಳಿದ್ರಿ. ಏನ್ರಿ? ಬೇರೆ ದೇಶಕ್ಕೆ, ನಮ್ಮ ದೇಶ ಎಲ್ಲ ಬೇರೆ ದೇಶಕ್ಕೂ ಬಂಡಿ ಅವ್ರು ಕೊಟ್ಟು ಅಂತ ಹೇಳಿದ್ರಿ. ನೀವು ಅದ್ರ ತರ ಏನು ಕೊಟ್ರಿ? ಇಲ್ರಿ. ಯಾಕಂದ್ರೆ ನೋಡ್ರಿ, ನನಗೂ ಹೇಳ್ಬೋದಾಗಿತ್ತು. ನಾನು ಅಮೇರಿಕಾ ಕಳಿಸಿದ್ದೇನೆ, ನ್ಯೂಜಿಲೆಂಡ್ ಕಳಿಸಿದ್ದೇನೆ ಅಂತಂದ. ಅಲ್ರಿ, ಅಮೇರಿಕಾದಾಗ ಯಾರು ಚಕಡಿ ಹೊಡಿತಾರ? ಹೌದ್ರಿ. ಅಮೇರಿಕಾ ಚಕಡಿ ಹೊಡೆಯವ್ರು ಯಾರ? ಹೊರದೇಶದಾಗ ಚಕಡಿ ಹೊಡೆಯವ್ರು ಯಾರ್ರಿ? ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಹೆಂಗೈತೆ, ಕರ್ನಾಟಕದಾಗ ಯೂಸ್ ಮಾಡುವಂಥ ಜನ ಅದಾರ. ಕೆಲವೊಂದು ಕಡೆ ಕರ್ನಾಟಕದಾಗ ಈಗ ನಾವು ಹಿಂದಕಲೆ ಮಧುರ ಜಾತ್ರೆಗೆ ಹೋಗಿದ್ವಿ, ಅಲ್ಲಿ ಜನ ಕೇಳಕೊಂತ್ರಿ ಏನ್ ಮಾಡೋದ್ರಿ ಅಂತಂದ. ಅಂದ್ರೆ ಕೆಲವೊಂದು ಬೇರೆ ಕಡೆ ಬಂಡಿ ಅದಕ್ಕೆ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ಸುಳ್ಳು ಹೇಳೋದ್ರಾಗ ಅರ್ತಿಲ್ಲ. ನಾನು ಅಮೇರಿಕಾ ಕಳಿಸಿದ್ದೀನಿ, ಇಟ್ಲಿಯಾಗ ಕಳಿಸಿದ್ದೀನಿ ಅನ್ನೋದು ಅವಶ್ಯಕತೆ ಇಲ್ಲ. ನಮ್ಮದು ಏನೋ ಇದ್ರೂ ಧಾರವಾಡ ಡಿಸ್ಟಿಕ್, ಗುಲ್ಬರ್ಗ ಡಿಸ್ಟಿಕ್, ರಾಯಚೂರು ಡಿಸ್ಟಿಕ್, ಅದನ್ನ ಅದ್ಕೊಳ್ಳಿ ಕುಷ್ಟಗಿ, ಕೊಪ್ಪಳ, ಗದಗ, ಹುಬ್ಬಳ್ಳಿ, ಹಾವೇರಿ, ರಾಣಿಬೆನ್ನೂರ ಆ ಸೈಡಲ್ಲಿ ಮಾತ್ರ ಚಕಡಿ ಮಾರ್ತಾರೆ. ಕರ್ನಾಟಕದಾದ್ಯಂತ ಬಂಡಿ ಕೊಡ್ತೇವೆ. ಆರ್ಡ್ರ್ ರೈತರು ಎಷ್ಟು ತನ ಮಾಡ್ಬೋದ್ರಿ? ಅಂದ್ರೆ ಅವ್ರ ಊರಿಗೆ ಹೋಗಿ ಕೊಡ್ಬೇಕು, ಡೆಲಿವರಿನೂ ಕೊಡ್ಬಿಡ್ತೇವ್ರಿ. ಅಂದ್ರೆ ಸಮಸ್ಯೆ ಹೆಂಗಿರ್ತಾವ್ರಿ, ಒಬ್ಬೊಬ್ಬರಿಗೆ ಬರಕ್ಕಾಗಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ನಮಗೆ 3-4 ಚಕಡಿ ಬೇಕಪ್ಪ ಅಂದ್ರೆ ಅವ್ರ ಊರಿಗೆ ಹೋಗಿ ಡೆಲಿವರಿ ಕೊಡ್ತೇವೆ. ಒಂದು ಬಂಡಿ ತಯಾರು ಮಾಡ್ಬೇಕಾರೆ ಎಲ್ಲ ನೀವೇ ತಯಾರು ಮಾಡ್ತಂತ ಹೇಳ್ರಿ. ಓಕೆ. ನಿಮ್ಗೆ ಒಂದು 8 ಫೂಟ್ ಬಂಡಿ ತಯಾರು ಮಾಡ್ಬೇಕಾದ್ರೆ ಮಿನಿಮಮ್ ಚಾರ್ಜ್ ಎಷ್ಟು ಅಂದ್ರೆ ಎಷ್ಟಾಗ್ತದೆ ನಿಮ್ಗೆ ಖರ್ಚು? ನಿಮ್ಗೆ ಖರ್ಚು ಎಷ್ಟಾಗ್ತದೆ ನೋಡ್ರಿ ಸರ್? ಮಟೀರಿಯಲ್ ಮ್ಯಾಗ ಇರ್ತೈತ್ರಿ. ಅಂದ್ರೆ ಹೆಂಗಿರ್ತೈತ್ರಿ, 4 ಇಂಚಿ ಚೈನಲ್, 3 ಇಂಚಿನ ಚೈನಲ್, ಪೇಟಿದಾಗ ಅನ್ನೋದು ಹೆಂಗಿರ್ತೈತ್ರಿ. ಯಾಕಂದ್ರೆ ಈಗ ಪೇಟೆಗ ಎತ್ತುಗಳು 50,000 ಸಿಗ್ತಾವ, 2 ಲಕ್ಷನೂ ಸಿಗ್ತಾವ. ಅದ್ರ ರೈತರಿಗೆ ಯಾವ್ದು ಮನಸ್ಸು ಮಾಡ್ತಾರೆ ಅದ್ರ ಮ್ಯಾಗಿಂದ ಇರ್ತೈತಿ. ಟಾಪ್ ಕ್ವಾಲಿಟಿ ತಯಾರು ಮಾಡೋಕೆ ಎಷ್ಟು ಬೀಳ್ಬೋದ್ರಿ? ಟಾಪ್ ಕ್ವಾಲಿಟಿ ನನಗೆ ಬೀಳೋದು ನನಗೆ ಮಟೀರಿಯಲ್ ಬೀಳ್ತೈತಿ 32,000 ರೂಪಾಯಿ. 32,000. ನಾನು ಟಾಪ್ ಕ್ವಾಲಿಟಿ ಮಾರೋದನ್ನ 38,000 ರೂಪಾಯಿ ಮಾರ್ತೇನೆ. 38,000. ಏನೋ ಇಲ್ಲಾಂದ್ರೆ ಒಂದು 5,000 ರೂಪಾಯಿ ಲಾಭ ನಾನು ಬೇಕ್ರಿ. ಯಾಕಂದ್ರೆ ವರ್ಕರಿಗೆನ ಕೆಲಸ ಮಾಡೋರಿಗೆನ 2,500 ರೂಪಾಯಿ ಕೊಡ್ತೇನೆ ನಾನು. ನಿಮ್ಮ ಬೆಲೆ ಎಷ್ಟು ಜನ ವರ್ಕರ್ ಸರ್? ನಮ್ಮಲ್ಲಿ 5 ಜನ ಅದಾರ. 5 ಜನ.
ಅಂದ್ರೆ ನೀವು ಎಲ್ಲೆಲ್ಲಿ ಯಾವ ಬಂಡಿ ಫೂಟ್ ಮಾರ್ತಾವ ಅಷ್ಟು ಬಂಡಿ ಅಷ್ಟು ಹೋಯ್ತೀರಿ. ಹಾ ಅಂದ್ರೆ ಸೈಜ್ ಅಂದ್ರೆ ಹೆಂಗ್ ಆಕೈತ್ರಿ ಸುಮ್ಮನೆ ಹೆರ್ಕೊಂಡ್ ಬರೋದಾಕೈತ್ರಿ. ಇಲ್ಲಿ ಮಾರ್ಲಿಲ್ಲ ಮತ್ತೆ ನಾವು ಹೆರ್ಕೊಂಡ್ ಹೋಗ್ಬೇಕಾಕತ್ತೆ. ಇಲ್ಲಿ ಯರಗಟ್ಟಿ ಪೇಟೆಯಲ್ಲಿ ಮಾರೋದು ಕನಿಷ್ಠ ಲಾಸ್ಟ್ ದೊಡ್ಡದನ್ನಕ್ಕೆ 5 ಫುಟ್ ಚಕಡಿ. ದೊಡ್ಡದಂದ್ರೆ 5 ಫೂಟ್ 5 ಫುಟ್ ಚಕಡಿ ಮಾಡ್ತಾರೆ. ಒಳಗಡೆನೆ ಅದ್ರ ಒಳಗಡೆ ಮಾಡ್ತಾರೆ 2.5 3.5 3 4.5. ಅದಕ್ಕೆ ನಾನು ಒಂದೇ ಚಕಡಿ ತಂದಿದ್ದೆ 4.5. ಒಂದೇ ಚಕಡಿ. ಹಾ ಯಾಕಂದ್ರೆ ಇಲ್ಲಾಂದ್ರೆ ಮತ್ತೆ ಹೊಳಿಬೇಕಾಕತ್ತೆ. ಇಲ್ಲ ಸುಮ್ಮನೆ ಅದನ್ನ ಹೆರ್ಕೊಂಡ್ ಬಂದು ಮತ್ತೆ ಹೊಳಿಬೇಕಾದ್ರೆ ನಮಗೂ ಖರ್ಚಾಗತ್ತಲ್ಲ. ಖರ್ಚಾಗತ್ತೈತ್ರಿ. ನೀವು ಕರ್ನಾಟಕ ಸಂತೆ ಎಲ್ಲ ತಿರುಗಾಡ್ತಾರೆ ಇಲ್ಲೆಲ್ಲ ಹೋಗ್ತೇವ್ರಿ. ಗೋಷ್ಠಿಗೆ ಸಂತೆ ಹೋಗ್ತೇವ್ರಿ, ಯರಗಟ್ಟಿ ಸಂತೆ ಬರ್ತೇವ್ರಿ, ಶಂಕೇಶ್ವರಕ್ಕೆ ನಮ್ಮ ಊರಲ್ಲಿ ಸಂತೆ ಮಾಡ್ತೇವೆ. ಅದನ್ನ ಅದ್ಕೊಡ್ಲೆ ಕೆರ ಸಂತೆ ಹೋಗ್ತೇವೆ. ಅದನ್ನ ಅದ್ಕೊಡ್ಲೆ ಹಾವೇರಿ ಸಂತೆ ಹೋಗ್ತೀನಿ. ಆ ಕಡೆ ದೇವದುರ್ಗ ಯಾದಗಿರಿ ಆ ಕಡೆ ನಾ ಬಂದೆ. ದೇವ್ರಿಗೆ ಬರ್ತೀರೇನ್ರಿ? ಇಲ್ರಿ ಇನ್ನ ಬಂದಿಲ್ರಿ. ಬರ್ಬೇಕು ಅನ್ನೋ ವಿಚಾರ ಇದೆ. ಆದ್ರೆ ಇದು ಮುಂದೆ ನೋಡೋಣ ಏನಾಕೈತೆ. ನಿಮ್ಮ ನಂಬರ್ ಹೇಳ್ರಿ, ಫೋನ್ ನಂಬರ್. 9886662986. ನಿಮ್ದು ಶಾಪಿಂದ ಇದೆ ಸುಮ್ಮನೆ ಕಾರ್ಡ್ ತುಂಬ ಕಾರ್ಡ್ ಇದೆ ಕೊಡ್ತೇನೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಿಂಗಪ್ಪ ಅಂತ. ನಿಂಗಪ್ಪ. ಅವ್ರು ನೀವು ಕಲ್ತ ವ್ಯಾಪಾರ ಮಾಡ್ತಾರಲ್ಲ? ಹಾಂ, ಅವ್ರು ನಾವು ತಮ್ಮರ ನೀವು? ಅವ್ರು ನಮ್ಮ ಓನರ್. ಅವರು ಓನರಾ? ನೀವು ಅವ್ರ ಸಂಟೆ ಕೆಲಸ ಕಲಿಯಾಕತ್ತೀರಿ? ಬಂಡಿ ತಯಾರು ಮಾಡೋಕೆಲ್ಲ ಬರುತ್ತೆ ನಿಮಗನ? ನಾವು ಈಗೀಗ ಕಲ್ತಿದ್ದೇವೆ. ಈಗೀಗ ಕಲ್ತೀರಿ ಅಲ್ರಿ?